ಅನ್ಲಾಕ್ ಕುರಿತ ಸಿಎಂ ಮೆಗಾ ಮೀಟಿಂಗ್ಗೆ ಕೌಂಟ್ ಡೌನ್. ಇಂದಿನ 2 ಸಭೆಯಲ್ಲೇ ಫೈನಲ್ ಆಗುತ್ತಾ ಅನ್ಲಾಕ್. ಅನ್ಲಾಕ್ನ ಯಾವ್ಯಾವ ಹಂತಗಳಲ್ಲಿ ಯಾವುದಕ್ಕೆಲ್ಲ ರಿಲೀಫ್? ರೋಹಿಣಿ ಸಿಂಧೂರಿ ವರ್ಗಾವಣೆ ಬೆನ್ನಲ್ಲೇ ಮತ್ತೊಂದು ವಿವಾದ. ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಅನ್ಲಾಕ್ ಮಾಡೋಕೆ ಸಿಎಂ ಮಾಡ್ತಾ ಇರುವಂತಹ ಪ್ಲಾನ್ ಆದ್ರೂ ಏನು? ಡಿಸಿಗಳ ಜೊತೆಗಿನ ಸಭೆಯಲ್ಲಿ ಸಿಎಂ ಬಿಎಸ್ವೈ ಪಡಿತಾ ಇರುವ ಸಲಹೆಗಳು ಏನು? ಬೆಂಗಳೂರಿಗೆ ಪ್ರತ್ಯೇಕವಾಗಿ ಗೈಡ್ಲೈನ್ಸ್ ಜಾರಿಯಾಗಲಿದೆಯಾ? ನೋಡೋಣ. ಫ್ರೀ ಡೌನ್ಗೆ ರೆಡಿ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡು ಅನ್ಲಾಕ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು ಇವತ್ತೇ ರಾಜ್ಯದ ಅನ್ಲಾಕ್ ಭವಿಷ್ಯ ಡಿಸೈಡ್ ಆಗುವ ಸಾಧ್ಯತೆ ಇದೆ. ಚಂದ್ರ 1.5 ತಿಂಗಳ ವನವಾಸಕ್ಕೆ ಮುಕ್ತಿ ಸಿಗುವ ಕಾಲ ಬಂದೇ ಬಿಟ್ಟಿದ್ದು ಜೂನ್ 14ರ ಬಳಿಕ ಕರುನಾಡು ಫ್ರೀ ಡೌನ್ ಆಗುವ ನಿರೀಕ್ಷೆ ಇದೆ. ಅನ್ಲಾಕ್ ಆದ್ರೆ ಹೇಗಾಗುತ್ತೆ, ಯಾವುದಕ್ಕೆ ರಿಲೀಫ್ ಸಿಗುತ್ತೆ ಅನ್ನೋದು ಇಂದು ಸಂಜೆಯೇ ಬಹಿರಂಗವಾಗುವ ಕುತೂಹಲ ಮೂಡಿಸಿದೆ. ಸೋಂಕು ಹೆಚ್ಚಿರುವ ಜಿಲ್ಲಾಡಳಿತದ ಜೊತೆ ಮುಖ್ಯಮಂತ್ರಿ ಬಿಎಸ್ವೈ ಸಭೆ ನಡೆಸುತ್ತಿದ್ದಾರೆ. ಮೈಸೂರು, ಹಾಸನ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಮಂಡ್ಯ, ಬೆಳಗಾವಿ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಚರ್ಚೆ ನಡೆಸುತ್ತಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಿಇಒ, ಡಿಎಚ್ಒ ಸೇರಿದಂತೆ ಜಿಲ್ಲಾ ಹಂತದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. 8 ಜಿಲ್ಲೆಯ ಜಿಲ್ಲಾಡಳಿತದ ಜೊತೆ ಮುಖ್ಯಮಂತ್ರಿ ಬಿಎಸ್ವೈ ಚರ್ಚಿಸ್ತಾ ಇದ್ದು ಜಿಲ್ಲೆಗಳ ಕೊರೋನಾ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಜಿಲ್ಲೆಗಳಲ್ಲಿನ ಪಾಸಿಟಿವಿಟಿ ರೇಟ್, ಮರಣ ಪ್ರಮಾಣ, ಸೋಂಕು ನಿರ್ವಹಣೆ ಕುರಿತಂತೆ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ. ಶೀಘ್ರವೇ ರಾಜ್ಯದಲ್ಲಿ ಅನ್ಲಾಕ್ ಶುರುವಾಗಲಿದ್ದು ಅನ್ಲಾಕ್ ಪ್ರಕ್ರಿಯೆ ಆರಂಭಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳ ಅಭಿಪ್ರಾಯವನ್ನ ಪಡೆದಿದ್ದಾರೆ. ಇಂದು ಸಂಜೆ ಕೋವಿಡ್ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಅನ್ಲಾಕ್ ವಿಚಾರವಾಗಿ ಸಿಎಂ ಬಿಎಸ್ವೈ ಚರ್ಚೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಅನ್ಲಾಕ್ ಮಾಡುವುದು ಹೇಗೆ ಅನ್ನೋ ಮಹತ್ವದ ಚರ್ಚೆ ನಡೆಯಲಿದ್ದು ಹಂತ ಹಂತವಾಗಿ ಅನ್ಲಾಕ್ ಮಾಡುವ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಜೂನ್ 14ರಂದು ಲಾಕ್ಡೌನ್ ಮುಕ್ತಾಯವಾಗಲಿರುವುದರಿಂದ ಅನ್ಲಾಕ್ಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಮುಖ್ಯಮಂತ್ರಿ ಬಿಎಸ್ವೈ ಸಭೆ ನಡೆಸ್ತಾ ಇರುವ ಜಿಲ್ಲೆಗಳಲ್ಲಿ ಕೊರೋನಾ ತೀವ್ರತೆ ಇನ್ನೂ ತಗ್ಗಿಲ್ಲ. ತುಮಕೂರಿನಲ್ಲಿ 3 ದಿನಗಳಿಂದ ಪಾಸಿಟಿವಿಟಿ ರೇಟ್ 9.5ರಷ್ಟಿದ್ದು ಡೆತ್ ರೇಟ್ ಜೂನ್ 1ರಿಂದ ಇದುವರೆಗೂ -0.7ರಷ್ಟಿದೆ. ಇನ್ನು ಮಂಡ್ಯದಲ್ಲಿ ಪಾಸಿಟಿವಿಟಿ ರೇಟ್ -9, ಬೆಳಗಾವಿಯಲ್ಲಿ -8.91, ಚಿಕ್ಕಮಗಳೂರಿನಲ್ಲಿ -12.35, ಉಡುಪಿಯಲ್ಲಿ -9.86, ಶಿವಮೊಗ್ಗದಲ್ಲಿ -7.9, ಹಾಸನದಲ್ಲಿ -16.37 ರಷ್ಟಿದೆ. ಅನ್ಲಾಕ್ನ ಮೊದಲ ಹಂತದಲ್ಲೇ ರಾಜಧಾನಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಜನದಟ್ಟಣೆಗೆ ಅವಕಾಶ ಕೊಡದಂತೆ ಬೆಂಗಳೂರನ್ನ ಅನ್ಲಾಕ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗಷ್ಟೇ ಅವಕಾಶ ಅಥವಾ -50ರಷ್ಟು ಜನರಿಗೆ ಮಾತ್ರ ಅವಕಾಶ ನೀಡುವ ಸಾಧ್ಯತೆ ಇದೆ. ಜೊತೆಗೆ ಅಗತ್ಯ ವಸ್ತು ಖರೀದಿಗೆ ಮತ್ತೆರಡು ಗಂಟೆ ಹೆಚ್ಚಿಗೆ ಅವಕಾಶ ನೀಡಲಿದ್ದು ವಾಣಿಜ್ಯ ವಹಿವಾಟು ಅಂಗಡಿಗಳು ದಿನ ಬಿಟ್ಟು ದಿನ ಓಪನ್ ಮಾಡುವ ಕುತೂಹಲ ಮೂಡಿಸಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನ್ಲಾಕ್ ಪ್ರಕ್ರಿಯೆಗೆ ಹೊಸ ಗೈಡ್ಲೈನ್ಸ್ ಸಿದ್ಧಪಡಿಸುವ ಸಂಬಂಧ ನಿನ್ನೆಯೇ ಪೂರ್ವಭಾವಿ ಸಭೆ ನಡೆದಿದೆ. ಸಚಿವ ಆರ್ ಅಶೋಕ್, ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ವಿಪತ್ತು ನಿರ್ವಹಣಾ ಸಮಿತಿ ಸದಸ್ಯ ಮಂಜುನಾಥ್ ಪ್ರಸಾದ್ ಚರ್ಚಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ರಿಂದ 5 ಹಂತದಲ್ಲಿ ಅನ್ಲಾಕ್ ಮಾಡುವುದಕ್ಕೆ ಸಿದ್ಧತೆ ನಡೆದಿದ್ದು ಪಾರ್ಕ್, ಜಿಮ್, ಸ್ವಿಮ್ಮಿಂಗ್ ಪೂಲ್, ಧಾರ್ಮಿಕ ಕೇಂದ್ರ, ಪಬ್ ಅನ್ಲಾಕ್ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಕಡಿಮೆಯಾಗ್ತಾ ಇದ್ರೂ ಸಹ ಏಕಾಏಕಿ ಅನ್ಲಾಕ್ ಮಾಡಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ನಿನ್ನೆಯಷ್ಟೇ 5 ಹಂತಗಳಲ್ಲಿ ಅನ್ಲಾಕ್ ಬಗ್ಗೆ ಅಶೋಕ್ ಸುಳಿವು ಕೊಟ್ಟಿದ್ರು. 3 ಹಂತದಲ್ಲಿ ಅಲ್ಲ, ಒಟ್ಟು 5 ಹಂತದಲ್ಲಿ ರಾಜ್ಯದಲ್ಲಿ ಅನ್ಲಾಕ್ ಮಾಡ್ತೀವಿ ಅಂತ ಅಶೋಕ್ ಹೇಳಿದ್ದಾರೆ. ಹಂತ ಹಂತವಾಗಿ ಅನ್ಲಾಕ್ ಮಾಡೋಕೆ ಪ್ಲಾನ್ ಆಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದು ಅವಕಾಶ ನೀಡುವುದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ. ಈಗ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಖರೀದಿಗೆ ಅವಕಾಶವನ್ನ ನೀಡಲಾಗಿದೆ. ಅದನ್ನ ಮಧ್ಯಾಹ್ನ 12 ಗಂಟೆವರೆಗೆ ವಿಸ್ತರಣೆ ಮಾಡ್ತೀವಿ. ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡುವುದಕ್ಕೆ ಅವಕಾಶ ನೀಡುವುದಕ್ಕೂ ಚರ್ಚೆ ಆಗ್ತಿದೆ ಅಂತ ಅಶೋಕ್ ಹೇಳಿದ್ದಾರೆ. ಹೀಗಾಗಿ ಅನ್ಲಾಕ್ನಲ್ಲಿ ವ್ಯಾಪಾರಿಗಳಿಗೆ ಬಿಗ್ ರಿಲೀಫ್ ಸಿಗೋದು ಪಕ್ಕಾ ಆಗಿದೆ.
ಖಡಕ್ ಲಾಕ್ಡೌನ್ ಬಳಿಕ ಇಡೀ ಬೆಂಗಳೂರಿಗೆ ಸಿಗುತ್ತಾ ಬಿಗ್ ರಿಲೀಫ್. ಕರ್ನಾಟಕದಲ್ಲಿನ ಅನ್ಲಾಕ್ ಪ್ರಕ್ರಿಯೆ ಹೇಗಿರಲಿದೆ ಗೊತ್ತಾ? ಅನ್ಲಾಕ್ ಬಗ್ಗೆ ಇವತ್ತು ಸಂಜೆಯೇ ಸಿಎಂ ಬಿಎಸ್ವೈ ನಿರ್ಧಾರ ಮಾಡಲಿದ್ದಾರಾ? ನೋಡೋಣ ಅನ್ಲಾಕ್ ಪ್ಲಾನ್ ನ್ಯೂಸ್ ಟಾಪ್ 9ನಲ್ಲಿ. ಸತತ 1.5 ತಿಂಗಳಿನಿಂದ ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಮೂಡಿದೆ. 45ಕ್ಕೂ ಹೆಚ್ಚು ದಿನಗಳಿಂದ ಜನರ ವನವಾಸಕ್ಕೆ ಮುಕ್ತಿ ಸಿಗಲಿದ್ದು ಶೀಘ್ರದಲ್ಲೇ ಅನ್ಲಾಕ್ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಜೂನ್ 14ರವರೆಗೂ ಲಾಕ್ಡೌನ್ ಜಾರಿಯಲ್ಲಿದ್ದು ಅದಕ್ಕೂ ಮುನ್ನವೇ ಅನ್ಲಾಕ್ ಮಾಡುವ ಸಾಧ್ಯತೆ ಇದೆ. ಇಂದಿನ 2 ಸಭೆಯಲ್ಲಿ ಅನ್ಲಾಕ್ ಫೈನಲ್ ಆಗುವ ಸಾಧ್ಯತೆ ಇದ್ದು ಸಂಜೆಯೇ ಘೋಷಣೆ ಮಾಡುವ ಸಾಧ್ಯತೆಯೂ ಇದೆ. 5 ಹಂತದ ಅನ್ಲಾಕ್ ಬಗ್ಗೆ ಇಂದೇ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಅನ್ಲಾಕ್ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿರ್ಣಾಯಕ ಸಭೆಯನ್ನ ನಡೆಸ್ತಾ ಇದ್ದು ಅನ್ಲಾಕ್ಗೆ ಇವತ್ತೇ ಮುಹೂರ್ತ ಫಿಕ್ಸ್ ಮಾಡೋದು ಪಕ್ಕಾ ಎನ್ನಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದ್ದು ಸಂಜೆ ಕೋವಿಡ್ ಉಸ್ತುವಾರಿ ಸಚಿವರ ಜೊತೆ ಮತ್ತೊಂದು ಸಭೆ ನಡೆಯಲಿದೆ. ಹೀಗಾಗಿ ಅನ್ಲಾಕ್ನಲ್ಲಿ ಏನೆಲ್ಲ ಓಪನ್ ಮಾಡಬೇಕು ಅನ್ನೋದನ್ನ ಇಂದೇ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಅನ್ಲಾಕ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿರೋ ಸರ್ಕಾರ ಮೊದಲ ಹಂತದಲ್ಲಿ ಅಗತ್ಯ ವಸ್ತುಗಳ ಖರೀದಿ ಟೈಮ್ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಅಗತ್ಯ ವಸ್ತು ಖರೀದಿಗೆ ಸದ್ಯ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಸಮಯಾವಕಾಶವಿದೆ. ಇದನ್ನು ಮಧ್ಯಾಹ್ನ 12 ಗಂಟೆವರೆಗೂ ವಿಸ್ತರಿಸುವ ನಿರೀಕ್ಷೆ ಇದೆ. ಜೊತೆಗೆ ಕೆಲ ವಾಣಿಜ್ಯ ಚಟುವಟಿಕೆಗಳಿಗೆ ಮಾತ್ರ ಪರ್ಮಿಷನ್ ಸಿಗಲಿದ್ದು 50% ಅವಕಾಶ ನೀಡಿ ಬಸ್, ಆಟೋ, ಟ್ಯಾಕ್ಸಿ ಸೇವೆ ಆರಂಭಿಸುವ ಸಾಧ್ಯತೆ ಇದೆ. ಅನ್ಲಾಕ್ ಆದರೂ ಅಂತರ್ಜಿಲ್ಲಾ ಓಡಾಟಕ್ಕೆ ನಿರ್ಬಂಧ ಇರಲಿದ್ದು ಬೆಳಗ್ಗೆ 5ರಿಂದ 8 ಗಂಟೆವರೆಗೂ ಪಾರ್ಕ್ ಓಪನ್ ಆಗುವ ಸಾಧ್ಯತೆ ಇದೆ. ಎರಡನೇ ಹಂತದಲ್ಲಿ ಹೋಟೆಲ್, ರೆಸ್ಟೋರೆಂಟ್ಗೆ ಸರ್ಕಾರ ಅವಕಾಶ ನೀಡುವ ಸಾಧ್ಯತೆ ಇದೆ. ಸದ್ಯ ಹೋಟೆಲ್ನಲ್ಲಿ ಪಾರ್ಸಲ್ ಮಾತ್ರ ನೀಡಲಾಗ್ತಾ ಇದೆ. ಆದರೆ ಅನ್ಲಾಕ್ನ 2ನೇ ಹಂತದಲ್ಲಿ 50% ಗ್ರಾಹಕರಿಗೆ ಹೋಟೆಲ್ ಒಳಗೆ ಪ್ರವೇಶ ಕಲ್ಪಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ 1ನೇ ಹಂತದಲ್ಲಿ ರಿಲೀಫ್ ಸಿಗದ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ಕಲ್ಪಿಸಲಿದ್ದು ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಬಾಗಿಲನ್ನ ತೆರೆಯೋಕೆ ಒಪ್ಪಿಗೆ ನೀಡಲಿದ್ದಾರೆ. ಒಂದಿನ ಬಿಟ್ಟು ಒಂದಿನ ಅಂಗಡಿ ಓಪನ್ ಜೊತೆಗೆ ಅಂತರ್ಜಿಲ್ಲಾ ಓಡಾಟಕ್ಕೆ ಸಂಪೂರ್ಣ ಅನುಮತಿ ಸಿಗುವ ಸಾಧ್ಯತೆ ಇದೆ. ಅನ್ಲಾಕ್ನ 3ನೇ ಹಂತದಲ್ಲಿ ಸಿನಿಮಾ ಮಂದಿಗೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. 50% ಮಾತ್ರ ಪ್ರೇಕ್ಷಕರಿಗೆ ಭರ್ತಿಗೆ ಅವಕಾಶವನ್ನ ನೀಡಿ ಥಿಯೇಟರ್ ಓಪನ್ ಮಾಡೋಕೆ ಒಪ್ಪಿಗೆ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ನಿರ್ಬಂಧ ವಿಧಿಸಿ ಮಾಲ್ಗಳಿಂದ ಓಪನ್ ಮಾಡೋಕೆ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ಹೋಟೆಲ್ಗಳಲ್ಲಿ ಸಂಪೂರ್ಣ ಭರ್ತಿಗೆ ಗ್ರೀನ್ ಸಿಗ್ನಲ್ ನೀಡಲಿದ್ದು ಆಟೋ, ಟ್ಯಾಕ್ಸಿ ಸಂಚಾರಕ್ಕೆ ಯಾವುದೇ ನಿರ್ಬಂಧ ಇರುವುದಿಲ್ಲ. ಜೊತೆಗೆ ಜಿಮ್, ಪಾರ್ಕ್, ಸ್ವಿಮ್ಮಿಂಗ್ ಪೂಲ್ಗಳು ಓಪನ್ ಆಗಲಿದ್ದು ಮದುವೆ, ಸಭೆ, ಸಮಾರಂಭಗಳಿಗೆ ಅವಕಾಶ ನೀಡಲಿದ್ದಾರೆ. ಮಾರುಕಟ್ಟೆಗಳು ಬಾಗಿಲು ತೆರೆಯಲಿವೆ. 4ನೇ ಹಂತದಲ್ಲಿ ಪಬ್, ಬಾರ್, ಕ್ಲಬ್ಗಳಿಗೆ ನಿರ್ಬಂಧ ವಿಧಿಸಿ ಓಪನ್ ಮಾಡೋಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಸೂಪರ್ ಮಾರ್ಕೆಟ್ ಓಪನ್ಗೂ ನಿರ್ಬಂಧಿತ ಅವಕಾಶವನ್ನ ನೀಡಲಿದ್ದಾರೆ. ಅಲ್ಲದೆ ಮದುವೆ, ಸಭೆ, ಸಮಾರಂಭಗಳಿಗೂ ಸಂಪೂರ್ಣ ಅವಕಾಶ ನೀಡುವ ಸಾಧ್ಯತೆ ಇದ್ದು ಪ್ರತಿಭಟನೆ, ರ್ಯಾಲಿಗೂ ಪರ್ಮಿಷನ್ ಸಿಗುವ ನಿರೀಕ್ಷೆ ಇದೆ. ಸರ್ಕಾರ 5 ಹಂತಗಳಲ್ಲಿ ಅನ್ಲಾಕ್ ಪ್ಲಾನ್ ಮಾಡಿದ್ದು ಅಂತಿಮ ಹಂತದಲ್ಲಿ ಎಲ್ಲಾ ನಿರ್ಬಂಧಗಳನ್ನು ತೆರವು ಮಾಡುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕೊರೋನಾ ಹಿಂದಿನ ಜನಜೀವನ ಮರುಕಳಿಸಲಿದ್ದು ಎಲ್ಲಾ ಚಟುವಟಿಕೆಗಳು ಎಂದಿನಂತೆ ನಡೆಯಲಿವೆ. ಯಾವುದೇ ನಿರ್ಬಂಧ ವಿಧಿಸದೆ ಸರ್ಕಾರ ಅವಕಾಶ ಕೊಡಲಿದೆ. ಅನ್ಲಾಕ್ನ ಮೊದಲ ಹಂತದಲ್ಲಿ ಬಸ್ ಸಂಚಾರಕ್ಕೆ ನಿರ್ಬಂಧಿತ ಅವಕಾಶ ಸಿಗುತ್ತೆ ಎನ್ನಲಾಗಿದೆ. ಆದರೆ ಮತ್ತೊಂದು ಮಾಹಿತಿ ಪ್ರಕಾರ ಜೂನ್ 14ರ ಬಳಿಕ ಅನ್ಲಾಕ್ ಆದರೂ ಬೆಂಗಳೂರಿನಲ್ಲಿ ಬಸ್ ಸಂಚಾರಕ್ಕೆ ಅನುಮತಿ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ಅಗತ್ಯ ವಸ್ತುಗಳ ಖರೀದಿ ಸಮಯ ವಿಸ್ತರಣೆ ಮಾಡಿ ಕೇವಲ ಆಟೋ, ಟ್ಯಾಕ್ಸಿ ಸಂಚಾರಕ್ಕೆ ಅನುಮತಿ ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಬಟ್ಟೆ, ಚಿನ್ನದ ಅಂಗಡಿಗೆ ವಾರದಲ್ಲಿ 3 ದಿನ ಮಾತ್ರ ಅವಕಾಶ ನೀಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೂನ್ 14ರ ನಂತರ ಕೇವಲ ಅಗತ್ಯ ವಸ್ತುಗಳ ಖರೀದಿಯ ಅವಧಿ ವಿಸ್ತರಣೆ ಮಾಡೋಕೆ ಕೆಲವರು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ 4 ವಲಯದಲ್ಲಿ ಪಾಸಿಟಿವಿಟಿ ರೇಟ್ 5ಕ್ಕಿಂತ ಹೆಚ್ಚಿದೆ. ಅಲ್ಲದೆ ಕೆಲ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಿದ್ದು ಕೆಲ ಜಿಲ್ಲೆಯಲ್ಲಿ ಕಡಿಮೆ ಇದೆ. ಹೀಗಾಗಿ ಬಸ್ ಸಂಚಾರ ಆರಂಭಿಸಿದ್ರೆ ಸೋಂಕು ಮತ್ತೆ ಹರಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಆಟೋ, ಟ್ಯಾಕ್ಸಿಗೆ ಅವಕಾಶ ಕೊಟ್ಟು ಬಸ್ ಸಂಚಾರ ಬೇಡ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಗಳಲ್ಲಿ ಲಾಕ್ಡೌನ್ ಜಾರಿ ಹೇಗಿದೆ? ಯಾವ್ಯಾವ ಜಿಲ್ಲೆಗಳಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿದೆ? ಕೊರೋನಾವನ್ನೇ ಮರೆತು ಮಾರುಕಟ್ಟೆಗೆ ನುಗ್ಗಿದ್ರಾ ಜನ? ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ.
ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಆಗಿದೆ. ಕಂಪ್ಲೀಟ್ ಲಾಕ್ಡೌನ್ನಲ್ಲಿ ಜಿಲ್ಲೆಯ ಎಲ್ಲ ಎಪಿಎಂಸಿ ಮಾರುಕಟ್ಟೆಗಳು ತೆರೆಯೋಕೆ ವಿನಾಯಿತಿ ಕೊಟ್ಟಿದ್ದು, ಕೃಷಿ ಸಾಮಗ್ರಿ ಮಾರಾಟ ಅಂಗಡಿಗಳು, ಹಾಲಿನ ಬೂತ್ಗಳು ಬೆಳಗ್ಗೆ 10 ಗಂಟೆವರೆಗೂ ತೆರೆಯೋಕೆ ಅವಕಾಶ ಕಲ್ಪಿಸಿದ್ದಾರೆ. ಉಳಿದಂತೆ ಹೆದ್ದಾರಿ ಪೆಟ್ರೋಲ್ ಬಂಕ್ಗಳನ್ನು ಹೊರತುಪಡಿಸಿ ಎಲ್ಲಾ ಪೆಟ್ರೋಲ್ ಬಂಕ್ಗಳನ್ನು ಬಂದ್ ಮಾಡಿಸಿದ್ದು, ದಿನಸಿ ತರಕಾರಿ ಅಗತ್ಯ ವಸ್ತುಗಳ ಖರೀದಿಗೂ ಬ್ರೇಕ್ ಬಿದ್ದಿದೆ. ಚಿತ್ರದುರ್ಗ ತರಕಾರಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನ ಸೇರಿದ್ರು. ಜಯದೇವ ಕ್ರೀಡಾಂಗಣದ ತಾತ್ಕಾಲಿಕ ಮಾರುಕಟ್ಟೆಯಲ್ಲಿ ಬೆಳ್ಳಂಬೆಳಗ್ಗೆ ಜನ ತುಂಬಿ ಹೋಗಿದ್ರು. ಖರೀದಿಯ ಭರಾಟೆಯಲ್ಲಿ ದೈಹಿಕ ಅಂತರವನ್ನ ಮರೆತು ನಿಯಮ ಉಲ್ಲಂಘಿಸಿದ್ರು. ತರಕಾರಿ ಸೊಪ್ಪು ಖರೀದಿಗಾಗಿ ಮುಗಿಬಿದ್ದಿದ್ದ ಜನ ಜಿಲ್ಲೆಯಲ್ಲಿ ಸೋಂಕು ಇಳಿಮುಖವಾಗ್ತಾ ಇರೋದ್ರಿಂದ ಮೈಮರೆತಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ 2 ದಿನ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ. ಬೆಳಗ್ಗೆ 6 ರಿಂದ ಮಧ್ಯಾಹ್ನ 12ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ಜನ ಬಿಂದಾಸ್ ಆಗಿ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ದೈಹಿಕ ಅಂತರ ಮರೆತು ತರಕಾರಿ ಖರೀದಿಗೆ ಮುಗಿಬಿದ್ದಿದ್ದಾರೆ. ನಗರದ ಬಾಲಾಜಿ ದೇವಸ್ಥಾನದ ಬಳಿಯ ಮಾರುಕಟ್ಟೆಯಲ್ಲಿ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಲಾಯಿತು. ಹಾವೇರಿ ಜಿಲ್ಲಾಡಳಿತ ಸಂಪೂರ್ಣ ಲಾಕ್ಡೌನ್ನಿಂದ ರಿಲೀಫ್ ನೀಡಿದೆ. ತರಕಾರಿ ಮತ್ತು ದಿನಸಿ ಅಂಗಡಿಗಳನ್ನು ತೆರೆಯೋಕೆ ಅನುಮತಿ ಕೊಟ್ಟಿದೆ. ಕಠಿಣ ಲಾಕ್ಡೌನ್ ಸಡಿಲವಾಗ್ತಾ ಇದ್ದಂತೆ ನಗರದಲ್ಲಿ ಜನರ ಓಡಾಟ ಹೆಚ್ಚಾಗಿದೆ. ತರಕಾರಿ ಮತ್ತು ದಿನಸಿ ವಸ್ತುಗಳ ಖರೀದಿಗಾಗಿ ಜನರು ರಸ್ತೆಗಿಳಿದಿದ್ದಾರೆ. ಆದರೆ ಅಂಗಡಿಗಳ ಮುಂದೆ ದೈಹಿಕ ಅಂತರ ಮಾಯವಾಗಿತ್ತು. ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರೋದು ಕಂಡುಬಂತು. ಧಾರವಾಡದ ನೆಹರು ಮಾರುಕಟ್ಟೆ ಜನಜಂಗುಳಿಯಿಂದ ತುಂಬಿತ್ತು. ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಸಿಕ್ಕಿದ್ರಿಂದ ಜನ ಮಾರುಕಟ್ಟೆಯಲ್ಲಿ ಜಮಾವಣೆಯಾಗಿದ್ರು. ಬೆಳಗ್ಗೆ 6 ರಿಂದ 10ರವರೆಗೆ ಖರೀದಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿತ್ತು. ದಿನಸಿ ತರಕಾರಿ ಖರೀದಿಗೆ ಮುಗಿಬಿದ್ದ ಜನ ಕೋವಿಡ್ ನಿಯಮಗಳನ್ನ ಕೇರ್ ಮಾಡಲಿಲ್ಲ. ಸರಿಯಾಗಿ ಮಾಸ್ಕ್ ಧರಿಸದೆ, ಅಂತರ ಕಾಪಾಡದೆ ಬೇಕಾಬಿಟ್ಟಿಯಾಗಿ ಮಾರುಕಟ್ಟೆಯಲ್ಲಿ ಓಡಾಟ ನಡೆಸಿದ್ದಾರೆ. ಕುಮ್ಮಟನಗರಿ ವಿಜಯಪುರದಲ್ಲಿ ಲಾಕ್ಡೌನ್ ಸಂಪೂರ್ಣವಾಗಿ ಮಾಯವಾಗಿದೆ. ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಜನಸಾಗರವೇ ಸೇರಿತ್ತು. ಕೊರೋನಾ ಸೋಂಕು ಇಳಿಮುಖ ಆಗ್ತಾ ಇದ್ದಂತೆ ಜನರ ಓಡಾಟವೂ ಹೆಚ್ಚಾಗಿತ್ತು. ಹೂ ಹಣ್ಣು ತರಕಾರಿ ಖರೀದಿ ವ್ಯಾಪಾರ ಫುಲ್ ಜೋರಾಗಿತ್ತು. ಆದರೆ ಜನರನ್ನ ನಿಯಂತ್ರಿಸದೆ, ಕ್ರಮವನ್ನ ಜರುಗಿಸದೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ರು. ರಾಯಚೂರಿನಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿ ಇದ್ರೂ ಜನ ನಿಯಮ ಪಾಲಿಸ್ತಾ ಇಲ್ಲ. ಇಂದು ಅಮಾವಾಸ್ಯೆ ಇರೋದ್ರಿಂದ ಪೂಜಾ ಸಾಮಗ್ರಿ ಖರೀದಿಗೆ ಜನ ಮುಗಿಬಿದ್ದಿದ್ರು. ನಾ ಮುಂದು ತಾ ಮುಂದು ಅಂತ ಪೈಪೋಟಿ ನಡೆಸಿದ್ರು. ರಾಯಚೂರು ನಗರದ ತಿನಕಂದಿಲ ವೃತ್ತದಲ್ಲಿ ಜನದಟ್ಟಣೆಯೇ ಉಂಟಾಗಿತ್ತು. ಆಹಾರ ಕಿಟ್ ವಿತರಣೆ ವದಂತಿಯಿಂದ ದಾವಣಗೆರೆ ಜಿಲ್ಲೆ ಜಗಳೂರು ತಹಶೀಲ್ದಾರ್ ಕಚೇರಿಗೆ ನೂರಾರು ಮಹಿಳೆಯರು ದೌಡಾಯಿಸಿದ್ರು. ಶಾಸಕ ಎಸ್.ವಿ. ರಾಮಚಂದ್ರ ಕಿಟ್ ವಿತರಣೆ ಮಾಡಲಿದ್ದಾರೆ ಎಂಬ ವದಂತಿ ಹಬ್ಬಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹರಿದಾಡಿದೆ. ಹೀಗಾಗಿ ಕಿಟ್ಗಾಗಿ ಆಗಮಿಸಿದ್ದ ಮಹಿಳೆಯರು ಸರತಿ ಸಾಲಲ್ಲಿ ನಿಂತಿದ್ರು. ಜನ ಸೇರಿದ್ದನ್ನ ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ ತಹಶೀಲ್ದಾರ್ ನಾಗವೇಣಿ ಮಹಿಳೆಯರನ್ನ ವಾಪಸ್ ಕಳುಹಿಸೋಕೆ ಹರಸಾಹಸವನ್ನೇ ಪಟ್ರು. ಕೋಲಾರದಲ್ಲಿ ಮಾರುಕಟ್ಟೆ ಸದಾ ಜನಜಂಗುಳಿಯಿಂದ ಕೂಡಿರ್ತಾ ಇತ್ತು. ಆದ್ರೀಗ ಮಾರುಕಟ್ಟೆಯಲ್ಲಿ ಜನದಟ್ಟಣೆ ಇಳಿಕೆಯಾಗಿದೆ. ಖರೀದಿಗೆ ಅವಕಾಶ ಸಿಕ್ಕರೆ ಸಾಕು, ಮಾರುಕಟ್ಟೆ ಫುಲ್ ರಶ್ ಆಗ್ಬಿಡ್ತಿತ್ತು. ಆದರೆ ಜಿಲ್ಲೆಯಲ್ಲಿ ಕೊರೋನಾ ಸಂಖ್ಯೆ ಇಳಿಕೆ ಬೆನ್ನಲ್ಲೇ ಮಾರುಕಟ್ಟೆಯಲ್ಲಿ ಜನಜಾತ್ರೆ ಸಹ ಇಳಿಕೆಯಾಗಿದೆ. ಜನ ಬಾರದೇ ಇದ್ದಿದ್ರಿಂದ ತರಕಾರಿ ಮಾರುಕಟ್ಟೆ ಸ್ವಲ್ಪ ಖಾಲಿಯಾಗಿತ್ತು. ಲಾಕ್ಡೌನ್ ಇದ್ರೂ ಸಹ ಬೆಂಗಳೂರಿನಲ್ಲಿ ಜನಜಾತ್ರೆಗೆ ನೆರೆದಿದ್ದು ಎಲ್ಲಿ? ಅನ್ಲಾಕ್ ಆದಂತೆ ಐಟಿ ಸಿಟಿಯಲ್ಲಿ ಜನರ ಬೇಕಾಬಿಟ್ಟಿಯಾಗಿ ಓಡಾಟ ಮಾಡ್ತಿದ್ದಾರಾ? ತಪಾಸಣೆ ಮಾಡೋಕ್ಕಾಗದೆ ಪೊಲೀಸರು ಹೈರಾಣಾಗಿದ್ದು ಎಲ್ಲಿ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಬ್ಯಾಟರಾಯನಪುರದ ರೈತರ ಸಂತೆಯಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿಸಲು ಜನ ಮುಗಿಬಿದ್ದಿದ್ರು. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಗುಂಪಾಗಿ ಸೇರಿ ತರಕಾರಿ, ಹೂ ಹಣ್ಣು, ಸೊಪ್ಪು ಕೊಳ್ಳುವಲ್ಲಿ ಜನ ಬ್ಯುಸಿಯಾಗಿದ್ರು. ಲಾಕ್ಡೌನ್ ಮಧ್ಯೆಯೂ ನಿರ್ಲಕ್ಷ್ಯ ತೋರಿದ ವ್ಯಾಪಾರಸ್ಥರು ಮತ್ತು ಜನ ನೆಪ ಮಾತ್ರಕ್ಕೆ ಮಾಸ್ಕ್ ಧರಿಸಿ ಬಿಂದಾಸ್ ಆಗಿ ಓಡಾಡ್ತಿದ್ರು. ಹಲವು ಮಂದಿ ಅಂತರ ಪಾಲಿಸದೆ ಓಡಾಡ್ತಾ ಇದ್ರು. ರೈತರ ಸಂತೆಯಲ್ಲಿ ಹೇಳೂರು ಕೇಳೂರು ಯಾರೂ ಇರಲಿಲ್ಲ.
ಶಿವಾಜಿನಗರದಲ್ಲಿ ಎಂದಿನಂತೆ ಜನಜೀವನ ಮುಂದುವರೆದಿದ್ದು ಮತ್ತದೇ ಬೇಜವಾಬ್ದಾರಿ ಮನೆ ಮಾಡಿತು. ಲಾಕ್ಡೌನ್ ಇದ್ರೂ ಶಿವಾಜಿನಗರದ ವಿವಿಧೆಡೆ ಅನ್ಲಾಕ್ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು. ಹಲವು ಅಂಗಡಿ ತೆರೆದಿದ್ದು ಜನರು ಬೇಕಾಬಿಟ್ಟಿಯಾಗಿ ಓಡಾಟ ಮಾಡುತ್ತಿದ್ದು ಬೆಂದಾಸಾಗಿದ್ದು. ಇನ್ನು ಕೊರೋನಾ ಭಯವಿಲ್ಲದೆ ಜನ ಅನಗತ್ಯವಾಗಿ ಸುತ್ತಾಡುತ್ತಿದ್ರು. ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ಅಗತ್ಯ ವಸ್ತು ಖರೀದಿಯಲ್ಲಿ ಬ್ಯುಸಿಯಾಗಿತ್ತು. ಯಶವಂತಪುರ ಸರ್ಕಲ್ನಲ್ಲಿ ಲಾಕ್ಡೌನ್ ಮಧ್ಯೆಯೂ ವಾಹನ ಸಂಚಾರ ಎಂದಿನಂತೆ ಶುರುವಾಗಿತ್ತು. ರಸ್ತೆಗೆ ಇಳಿದಂತ ಭಾರಿ ವಾಹನಗಳು ನಿತ್ಯದಂತೆ ಸಂಚಾರ ಆರಂಭಿಸಿದ್ದು ಅನ್ಲಾಕ್ ತರ ಸವಾರರು ಕೂಡ ರೋಡ್ಗೆ ಇಳಿದು ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ರು. ಬಸ್ಗಳನ್ನು ಹೊರತುಪಡಿಸಿ ಎಲ್ಲಾ ಬಗೆಯ ವಾಹನಗಳ ಓಡಾಟ ಸಹಜವಾಗಿತ್ತು. ಕೋರಮಂಗಲದ ಸುತ್ತಮುತ್ತಲೂ ವೆಹಿಕಲ್ಗಳ ಸಂಚಾರ ಸಾಮಾನ್ಯವಾಗಿತ್ತು. ನಗರದ ವಿವಿಧೆಡೆ ನಿತ್ಯದಂತೆ ಭಾರೀ ಸಂಖ್ಯೆಯಲ್ಲಿ ವಾಹನಗಳು ರೋಡ್ಗೆ ಇಳಿದ ಕಾರಣದಿಂದಾಗಿ ತಪಾಸಣೆ ಮಾಡಲಾಗದೆ ಪೊಲೀಸರು ಹೈರಾಣಾದರು. ಇನ್ನು ಜನರು ಕೂಡ ಸಾಮಾನ್ಯ ದಿನದಂತೆ ಕೊರೋನಾ ಭಯವಿಲ್ಲದೆ ಎಗ್ಗಿಲ್ಲದೆ ಓಡಾಡ್ತಿದ್ರು. ಬೆಂಗಳೂರು ತುಮಕೂರು ರಸ್ತೆಯಲ್ಲೂ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ಹಂತ ಹಂತವಾಗಿ ಅನ್ಲಾಕ್ ಸುಳಿವು ಸಿಕ್ಕ ಬಳಿಕ ಕೆಲ ಕೈಗಾರಿಕೆಗಳು ಓಪನ್ ಆಗಿವೆ. ಹೀಗಾಗಿ 8ನೇ ಮೈಲಿಯಲ್ಲಿ ಕೈಗಾರಿಕಾ ಸಿಬ್ಬಂದಿ ಓಡಾಟ ಜಾಸ್ತಿಯಾಗಿದ್ದು ಟ್ರಾಫಿಕ್ ಜಾಮ್ ಆಗಿತ್ತು. ಅದರಲ್ಲೂ ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸ್ ರಸ್ತೆಗಳು ವಾಹನಗಳಿಂದ ಬ್ಯುಸಿಯಾಗಿದ್ವು. ಇನ್ನು ನಗರಕ್ಕೆ ವಾಪಸ್ ಆಗ್ತಿರೋರ ಸಂಖ್ಯೆ ಕೂಡ ಹೆಚ್ಚಿದ್ದು ಟ್ರಾಫಿಕ್ ಜಾಮ್ ಆಗಲು ಕಾರಣವಾಗಿತ್ತು. ಮಲ್ಲೇಶ್ವರಂನ ಸರ್ಕಾರಿ ಶಾಲಾ ಮೈದಾನದಲ್ಲಿ ವ್ಯಾಕ್ಸಿನ್ ಪಡೆಯಲು ಜನ ಜಮಾಯಿಸಿದ್ರು. ಅಂತರ ಕಾಪಾಡದೆ ಗುಂಪು ಗುಂಪಾಗಿ ಸೇರಿದಂತಹ ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಈ ವೇಳೆ ಕೇಂದ್ರದ ಸಿಬ್ಬಂದಿ ಕೂಡ ಅಂತರ ಪಾಲಿಸಿ ಅಂತ ಜನರಿಗೆ ತಿಳುವಳಿಕೆ ಹೇಳದೆ ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ಮಲ್ಲೇಶ್ವರಂ ಠಾಣೆ ಎದುರೇ ಜನಜಂಗುಳಿ ಇದ್ರು. ಪೊಲೀಸರು ಬೇಜವಾಬ್ದಾರಿ ತೋರಿದ್ರು. ಮೆಜೆಸ್ಟಿಕ್ ಬಿಎಂಟಿಸಿ ನಿಲ್ದಾಣಕ್ಕೆ ಬಂದಂತಹ ನೂರಾರು ಜನ ವಲಸೆ ಕಾರ್ಮಿಕರು ಬಸ್ ಇಲ್ಲದೆ ಪರದಾಡಿದ್ರು. ಕೆಲ ಕಂಪನಿಗಳ ಓಪನ್ಗೆ ಸರ್ಕಾರ ಅನುಮತಿ ನೀಡಿದ್ದು ಸಿಟಿಯತ್ತ ಜನ ಜರ್ನಿ ಆರಂಭಿಸಿದ್ದಾರೆ. ಹೀಗಾಗಿ ಇಂದು ರೈಲಿನ ಮೂಲಕ ನಗರಕ್ಕೆ ಬಹುತೇಕ ಕಾರ್ಮಿಕರು ಬಸ್ ಇಲ್ಲದೆ ಪರದಾಡಿದ್ರು. ಆದರೆ ಕೆಲ ಬಸ್ಗಳು ಸೇವೆ ನೀಡ್ತಾ ಇದ್ದು ಕೇವಲ ತುರ್ತು ಸೇವೆಗೆ ಅಂತ ಬಿಎಂಟಿಸಿ ಸಿಬ್ಬಂದಿ ಹೇಳ್ತಿದ್ದಾರೆ. ಇದರಿಂದಾಗಿ ಸರ್ಕಾರದ ಗೊಂದಲ ನೀತಿಗೆ ಕುಟುಂಬ ಸಮೇತ ಬೆಂಗಳೂರಿಗೆ ಆಗಮಿಸಿದಂತಹ ಕಾರ್ಮಿಕರು ಹೈರಾಣಾದ್ರು. ನಗರದ ಬಹುತೇಕ ಕಡೆ ವಾಹನ ಸಂಚಾರ ಎಗ್ಗು ಸಿಕ್ಕಿಲ್ಲದೆ ಸಾಗಿದ್ದು ವಿವಿಧೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಅದರಲ್ಲೂ ಚಾಲುಕ್ಯ ಸಿಗ್ನಲ್ನಿಂದ ರೇಸ್ ಕೋರ್ಸ್ ಮಾರ್ಗದಲ್ಲಿ ವಾಹನಗಳ ಭರಾಟೆ ಹೆಚ್ಚಾಗಿದ್ದು 2 ಕಿಲೋಮೀಟರ್ ರಸ್ತೆ ವಾಹನಗಳಿಂದ ಜಾಮ್ ಆಗಿತ್ತು. ಅನ್ಲಾಕ್ ಸುಳಿವು ಸಿಗ್ತಾ ಇದ್ದಂತೆ ಸವಾರರು ವಾಹನ ಸಮೇತ ರೋಡ್ಗೆ ಇಳಿತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಯಿತು. ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ತಗ್ಗುತ್ತಾ ಇದ್ದು ಬಹುತೇಕ ಚಿತಾಗಾರಗಳು ಖಾಲಿಯಾಗಿವೆ. ಅದರಲ್ಲೂ ಚಾಮರಾಜಪೇಟೆ ಟಿಆರ್ ಮಿಲ್ ಚಿತಾಗಾರ ಸಾಮಾನ್ಯ ಸ್ಥಿತಿಗೆ ಮರಳಿದೆ. ಯಾಕಂದ್ರೆ ಕಳೆದ ತಿಂಗಳು ದಿನಕ್ಕೆ 40ರಿಂದ 50 ಕೋವಿಡ್ನಿಂದ ಮೃತಪಟ್ಟಂತಹ ಶವಗಳನ್ನು ಅಂತ್ಯಸಂಸ್ಕಾರ ಮಾಡಲಾಗ್ತಿತ್ತು. ಜೂನ್ ತಿಂಗಳಲ್ಲಿ ಅಂತ್ಯಸಂಸ್ಕಾರದ ಪ್ರಮಾಣ ಇಳಿದಿದ್ದು ನಿತ್ಯ 4ರಿಂದ 5 ಶವಗಳನ್ನು ಅಂತ್ಯಕ್ರಿಯೆ ಮಾಡಲಾಗ್ತಿದೆ. ಸಾಕಷ್ಟು ಸದ್ದು ಮಾಡ್ತಾ ಇರುವ ಅದೊಂದು ಆಡಿಯೋ ರೋಹಿಣಿ ಸಿಂಧೂರಿ ಅವರದ್ದೇನಾ? ಮೈಸೂರು ಡಿಸಿಯನ್ನ ಹಳ್ಳಿ ಹಕ್ಕಿ ದಿಢೀರ್ ಭೇಟಿಯಾಗಿದ್ದು ಯಾಕೆ? ಬೆಳಗಾವಿಯಲ್ಲಿ ಕೊರೋನಾ ಸಾವಿನ ಸವಾರಿ ಹೇಗಿದೆ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನ ನಿರ್ಗಮಿತ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿಯದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಸಾರಾ ಮಹೇಶ್ ರಾಜೀವ್ ಭೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ತನ್ನ ವರ್ಗಾವಣೆಗೆ ಈ ಇಬ್ಬರ ಷಡ್ಯಂತ್ರವಿದೆ ಅಂತ ಆರೋಪ ಮಾಡಿದ್ದು ಲಿಂಗಾಬುದಿ ಕೆರೆ ಬಳಿ ಭೂ ಅಕ್ರಮದಲ್ಲಿ ಇಬ್ಬರು ಪಾಲುದಾರರು ಅಂತ ಹೇಳಿದ್ದಾರೆ. ಭೂ ಅಕ್ರಮದ ಬಗ್ಗೆ ತನಿಖೆ ನಡೆಸಲು ಮುಂದಾಗಿದ್ದಕ್ಕೆ ನನ್ನನ್ನ ವರ್ಗಾವಣೆಗೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆಡಿಯೋದಲ್ಲಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ವಿರುದ್ಧ ಕಿಡಿಕಾರಲಾಗಿದೆ. ಮೈಸೂರಿನಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ನೂತನ ಜಿಲ್ಲಾಧಿಕಾರಿ ಬಗಾದಿ ಗೌತಮ್ರನ್ನ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ಎಂಎಲ್ಸಿ ಎಚ್ ವಿಶ್ವನಾಥ್ ಹಾಗೂ ಜಿಲ್ಲಾಧಿಕಾರಿ ಬಗಾದಿ ಗೌತಮ್ರ ಭೇಟಿ ಕುತೂಹಲ ಕೆರಳಿಸಿದೆ. ಮನ್ಮೂಲ್ನಲ್ಲಿ ಹಾಲಿಗೆ ನೀರು ಬೆರೆಸಿದ ಪ್ರಕರಣ ಸಂಬಂಧ ಮದ್ದೂರು ಪೊಲೀಸ್ ಠಾಣೆ ಬಳಿ ಸಹಕಾರ ಸಚಿವ ಸೋಮಶೇಖರ್ ಟ್ಯಾಂಕರ್ಗಳನ್ನು ಪರಿಶೀಲನೆ ನಡೆಸಿದ್ರು. ನಂತರ ಗೆಜ್ಜಲಗೆರೆಯ ಮನ್ಮೂಲ್ಗೂ ತೆರಳಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಕರಣ ಸಂಬಂಧ ಇವರಿಗೆ ಓರ್ವನನ್ನ ಬಂಧಿಸಿದ್ದು 5 ವರ್ಷಗಳಿಂದ ಚಾಲಕನಾಗಿ ಕೆಲಸ ಮಾಡುತ್ತಿದ್ದವನು ನಾಪತ್ತೆಯಾಗಿದ್ದಾನೆ ಅಂತ ಎಎಸ್ಪಿ ಧನಂಜಯ್ ತಿಳಿಸಿದರು. ಹೀಗಾಗಿ ಅಸಮಾಧಾನ ಹೊರಹಾಕಿದ ಸಚಿವ ಸೋಮಶೇಖರ್ ಏನೇ ಆದ್ರೂ ಈ ವೇಳೆಗೆ ಅರೆಸ್ಟ್ ಮಾಡಬೇಕಿತ್ತು ಅಂತ ಹೇಳಿದರು. ಗೆಜ್ಜಲಗೆರೆಯ ಮನ್ಮೂಲ್ ಅಕ್ರಮದ ಬಗ್ಗೆ ಟಿವಿ9 ವಿಸ್ಮೃತ ವರದಿ ಪ್ರಸಾರ ಮಾಡಿತು.
ಮಾತು ತಪ್ಪದೆ ಲಸಿಕೆ ಕೊಡಿ ಇಲ್ಲವೇ ಅಧಿಕಾರ ಬಿಡಿ ಅಂತ ಕರವೇ ಜನಾಂದೋಲನ ಕೈಗೊಂಡಿದ್ದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದೆ. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಕನ್ನಡಿಗರನ್ನ ಮೂರನೇ ಅಲೆಯಿಂದ ರಕ್ಷಿಸಿ ಇಲ್ಲವೇ ಅಧಿಕಾರ ಬಿಟ್ಟು ತೊಲಗಿ ಅಂತ ಭಿತ್ತಿ ಪತ್ರ ಪ್ರದರ್ಶಿಸಿದ್ರು. ಜೂನ್ ಅಂತ್ಯದೊಳಗೆ ಪ್ರತಿಯೊಬ್ಬರಿಗೂ ಮೊದಲ ಡೋಸ್ ನೀಡಲು ಆಗ್ರಹಿಸಿದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ 2ನೇ ಡೋಸ್ ಲಸಿಕೆ ನೀಡುವಂತೆ ಒತ್ತಾಯಿಸಿದ್ರು. ಗಣಿನಾಡು ಬಳ್ಳಾರಿಯಲ್ಲಿ ಬ್ಲಾಕ್ ಫಂಗಸ್ ಆರ್ಭಟ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಕೇಸ್ 107ಕ್ಕೆ ಏರಿಕೆಯಾಗಿದ್ದು ಈವರೆಗೆ 19 ಜನ ಬಲಿಯಾಗಿದ್ದಾರೆ. ಬಳ್ಳಾರಿ ಬ್ಲಾಕ್ ಫಂಗಸ್ ಆತಂಕ ಹೆಚ್ಚಿಸಿದ್ದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಸೇರಿದಂತೆ ಬೆಂಗಳೂರು, ಹುಬ್ಬಳ್ಳಿಯಲ್ಲಿ ಬ್ಲಾಕ್ ಫಂಗಸ್ ಸೋಂಕಿತರು ಚಿಕಿತ್ಸೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ಕರಿ ಹೆಮ್ಮಾರಿ ಅಟ್ಟಹಾಸ ಹೆಚ್ಚಾಗಿದ್ದು ನಿನ್ನೆ ಒಂದೇ ದಿನ 4 ಬಲಿಯಾಗಿದ್ದಾರೆ. 2 ದಿನಗಳಲ್ಲಿ 18 ಹೊಸ ಬ್ಲಾಕ್ ಫಂಗಸ್ ಪ್ರಕರಣ ಪತ್ತೆಯಾಗಿದ್ದು ಜಿಲ್ಲೆಯಲ್ಲಿ ಈವರೆಗೂ 136 ಜನರಲ್ಲಿ ಬ್ಲಾಕ್ ಫಂಗಸ್ ದೃಢಪಟ್ಟಿದೆ. ಬಿಮ್ಸ್ ಆಸ್ಪತ್ರೆ ಸೇರಿದಂತೆ ನಗರದ ಕೆಲ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳು ಚಿಕಿತ್ಸೆ ಪಡಿತಾ ಇದ್ದು 18 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ ಬ್ಲಾಕ್ ಫಂಗಸ್ಗೆ 15 ಜನ ಬಲಿಯಾಗಿದ್ದಾರೆ. ಪರೀಕ್ಷಾ ಅಕ್ರಮ ಆರೋಪ ಸಂಬಂಧ ಇನ್ಸ್ಪೆಕ್ಟರ್ ಸೇರಿದಂತೆ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ಮಂಡಿ ಠಾಣೆ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ವಿರುದ್ಧ ಅವರದ್ದೇ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಮೈಸೂರು ವಿವಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಸೋಮಸುಂದರ್ ಎಂಬುವರ ದೂರನ್ನ ಆಧರಿಸಿ ಎಫ್ಐಆರ್ ರಿಜಿಸ್ಟರ್ ಮಾಡಲಾಗಿದೆ. ಏಪ್ರಿಲ್ 15, 22ರಂದು ಬಿಎಸ್ಸಿ ರಸಾಯನಶಾಸ್ತ್ರ ಪರೀಕ್ಷೆ ನಡೆದಿತ್ತು. ಬಳಿಕ ಲಾಡ್ಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಸಿರುವ ಆರೋಪ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಎಷ್ಟು? ಕಳೆದ 2-3 ದಿನಗಳಿಂದ ಸೋಂಕಿತರ ಸಂಖ್ಯೆ ಇಳಿಕೆ ಆಗ್ತಾ ಇದೆಯಾ? ಲಸಿಕೆ ಪಡೆದವರಲ್ಲೂ ಡೆಲ್ಟಾ ವೈರಸ್ ಪತ್ತೆಯಾಗಿದೆಯಾ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದೇ ದಿನ 10,989 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಜೊತೆಗೆ 24 ಗಂಟೆ ಅವಧಿಯಲ್ಲಿ 16,379 ಮಂದಿಗೆ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 15.79%ರಷ್ಟಿದೆ. ಇನ್ನು ದೆಹಲಿಯಲ್ಲಿ ನಿನ್ನೆ 337 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಜಾರ್ಖಂಡ್ ರಾಜ್ಯ ಸರ್ಕಾರ ಕೊರೋನಾ ನಿರ್ಬಂಧಗಳನ್ನು ಜೂನ್ 17ರವರೆಗೆ ವಿಸ್ತರಿಸಿದೆ. ಆದರೆ ಕೆಲವೊಂದು ಚಟುವಟಿಕೆಗಳಿಗೆ ಸಡಿಲಿಕೆಯನ್ನ ಕೊಟ್ಟಿದೆ. ರಾಜ್ಯಾದ್ಯಂತ ನಿನ್ನೆ 4 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ತೆರೆಯೋಕೆ ಅವಕಾಶವನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರವು ಮಕ್ಕಳಲ್ಲಿ ಕೊರೋನಾ ಸೋಂಕು ತಗುಲಿದಾಗ ನೀಡಬೇಕಾದ ಚಿಕಿತ್ಸೆಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಮಕ್ಕಳಿಗೆ ರೆಮ್ಡೆಸಿವಿರ್ ಇಂಜೆಕ್ಷನ್ ನೀಡುವಂತಿಲ್ಲ. ಲಕ್ಷಣರಹಿತ ಸಾಧಾರಣ ಕೊರೋನಾ ಲಕ್ಷಣ ಇರುವ ಮಕ್ಕಳಿಗೆ ಸ್ಟೀರಾಯ್ಡ್ ಕೂಡ ನೀಡುವಂತಿಲ್ಲ. ಅಲ್ಪ ಪ್ರಮಾಣದ ಕೊರೋನಾ ಲಕ್ಷಣಗಳಿದ್ದಾಗ ಆಕ್ಸಿಜನ್ ಥೆರಪಿ ನೀಡಬೇಕು, ಪ್ಯಾರಾಸ್ಟಮಲ್ ನೀಡಬೇಕು ಅಂತ ಹೇಳಿದೆ. ಪುಣೆಯ ರಾಷ್ಟ್ರೀಯ ವೈರಾಣು ಸಂಸ್ಥೆ ಹಾಗೂ ಐಸಿಎಂಆರ್ ಜಂಟಿಯಾಗಿ ಕೋವ್ಯಾಕ್ಸಿನ್ ಲಸಿಕೆಯ ಪರಿಣಾಮಕಾರಿತನದ ಬಗ್ಗೆ ಅಧ್ಯಯನ ನಡೆಸಿದೆ. ಅಧ್ಯಯನದ ಪ್ರಕಾರ ಕೋವ್ಯಾಕ್ಸಿನ್ ಲಸಿಕೆಯು ಬೀಟಾ ಹಾಗೂ ಡೆಲ್ಟಾ ಪ್ರಭೇದದ ವೈರಸ್ ವಿರುದ್ಧ ರಕ್ಷಣೆಯನ್ನ ಕೊಡುತ್ತೆ ಅನ್ನೋದು ಸಾಬೀತಾಗಿದೆ. ಡೆಲ್ಟಾ ಪ್ರಭೇದವು B.1.617 ಪ್ರಭೇದದ ವೈರಸ್ ಆಗಿದ್ದು ಭಾರತದಲ್ಲಿ ಮೊದಲು ಪತ್ತೆಯಾಗಿತ್ತು. ಬೀಟಾ ಪ್ರಭೇದದ ವೈರಸ್ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲು ಪತ್ತೆಯಾಗಿತ್ತು. ಭಾರತದಲ್ಲಿ ಪತ್ತೆಯಾದ ವೈರಸ್ ಪ್ರಭೇದದ ವಿರುದ್ಧ ಕೋವ್ಯಾಕ್ಸಿನ್ ಲಸಿಕೆ ಹೆಚ್ಚಿನ ರಕ್ಷಣೆಯನ್ನ ಕೊಡಲಿದೆ. ಭಾರತ್ ಬಯೋಟೆಕ್ ಕಂಪನಿಯ 3ನೇ ಹಂತದ ವೈದ್ಯಕೀಯ ಪ್ರಯೋಗದ ಫಲಿತಾಂಶವನ್ನು ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡುವುದಾಗಿ ಹೇಳಿದೆ. 3ನೇ ಹಂತದ ವೈದ್ಯಕೀಯ ಪ್ರಯೋಗದ ಮಧ್ಯಂತರ ಫಲಿತಾಂಶವನ್ನು ಮಾತ್ರ ಏಪ್ರಿಲ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಲಾಗಿದೆ. ಭಾರತ್ ಬಯೋಟೆಕ್ ಕಂಪನಿ 3ನೇ ಹಂತದ ವೈದ್ಯಕೀಯ ಪ್ರಯೋಗದ ಫಲಿತಾಂಶವನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ಸಲ್ಲಿಸದೇ ಇರೋದ್ರಿಂದ ಇನ್ನು WHOನಿಂದ ಕೋವ್ಯಾಕ್ಸಿನ್ ಲಸಿಕೆಯ ತುರ್ತು ಬಳಕೆಗೆ ಅನುಮೋದನೆ ಅನ್ನೋದು ಸಿಕ್ಕಿರಲಿಲ್ಲ. ಕೊರೋನಾ ಲಸಿಕೆ ಪಡೆದ ಬಳಿಕವೂ ಬ್ರೇಕ್ ಥ್ರೂ ಪ್ರಕರಣಗಳಲ್ಲಿ ಡೆಲ್ಟಾ ಪ್ರಭೇದದ ವೈರಸ್ ಪತ್ತೆಯಾಗ್ತಿದೆ ಅಂತ ದೆಹಲಿಯ ಏಮ್ಸ್ ಆಸ್ಪತ್ರೆಯ ಅಧ್ಯಯನ ತಿಳಿಸಿದೆ. 63 ಮಂದಿಗೆ ಕೊರೋನಾ ಲಸಿಕೆಯ ಬಳಿಕ ಕೊರೋನಾ ಸೋಂಕು ತಗುಲಿತ್ತು. ಇವರಲ್ಲಿ 23 ಸ್ಯಾಂಪಲ್ಗಳಲ್ಲಿ B.1.617 ಪ್ರಭೇದದ ವೈರಸ್ ಪತ್ತೆಯಾಗಿದೆ. 23 ಮಂದಿಯ ಪೈಕಿ 12 ಮಂದಿ 2 ಡೋಸ್ ಕೂಡ ಪಡೆದಿದ್ರು. 11 ಮಂದಿ ಮೊದಲ ಡೋಸ್ ಲಸಿಕೆಯನ್ನ ಮಾತ್ರ ಪಡೆದಿದ್ರು.
ಅಮೆರಿಕದ ಫೈಜರ್ ಕಂಪನಿಯಿಂದ 50 ಕೋಟಿ ಡೋಸ್ ಕೊರೋನಾ ಲಸಿಕೆಯನ್ನ ಖರೀದಿಸೋಕೆ ನಿರ್ಧಾರ ಮಾಡಲಾಗಿದೆ. ಈ ಲಸಿಕೆಯನ್ನ ಜಗತ್ತಿನ 100 ದೇಶಗಳಿಗೆ ಅಮೆರಿಕ ನೀಡಲಿದೆ. ಫೈಜರ್ ಕಂಪನಿಯಿಂದ 50 ಕೋಟಿ ಡೋಸ್ ಕೊರೋನಾ ಲಸಿಕೆಯ ಖರೀದಿಗೆ ಮಾತುಕತೆ ಅಂತಿಮವಾಗಿದೆ ಅಂತ ಅಮೆರಿಕ ಹೇಳಿದೆ.